ಐಪಿಎಲ್ ಆರಂಭವಾಗೋ ಮೊದಲೇ ಮುಂಬೈ ಇಂಡಿಯನ್ಸ್ ಸೆಟ್ ಬ್ಯಾಕ್ ಅನುಭವಿಸಿಯಾಗಿದೆ. ಪ್ರಾಕ್ಟೀಸ್ ಮ್ಯಾಚ್ ಆಡಬೇಕಾದ ಜಾಗದಲ್ಲೆಲ್ಲ ಡ್ಯಾಮೇಜ್ ಕಂಟ್ರೋಲ್ ಮಾಡೋದ್ರಲ್ಲೇ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಬ್ಯುಸಿ ಆಗಿದ್ರು. ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಿದ್ದು ರೋಹಿತ್ ಶರ್ಮಾ ಬ್ಯಾಟಿಂಗ್ ಮೇಲೆ ನೆಗೆಟಿವ್ ಎಫೆಕ್ಟ್ ಆಗುತ್ತಾ ಅನ್ನೋ ಟೆನ್ಷನ್ ಇದೆ. ಆದರೆ ಕ್ಯಾಪ್ಟನ್ಸಿಯ ಪ್ರೆಷರ್ ಇಲ್ಲ ಅಂದ್ರೆ ರೋಹಿತ್ ಪರ್ಫಾರ್ಮೆನ್ಸ್ ಇನ್ನಷ್ಟು ಬೆಟರ್ ಆಗಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ತಂಡದ ಕ್ಯಾಪ್ಟನ್ ಆಗಿ ರೋಹಿತ್ ತಮ್ಮ ಕೆರಿಯರ್ನ ಪೀಕ್ ನಲ್ಲಿರುವಾಗ ಈಗ ಐಪಿಎಲ್ ನಲ್ಲಿ ನಾಯಕನ ಪಟ್ಟ ಇಲ್ಲದೆ ಹಿಟ್ಮ್ಯಾನ್ ಹೇಗೆ ಆಡ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಕಳೆದ 10 ವರ್ಷಗಳಿಂದ ರೋಹಿತ್ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಆಗಿದ್ರು. 5 ಬಾರಿ ಫ್ರಾಂಚೈಸಿಯನ್ನ ಚಾಂಪಿಯನ್ ಆಗಿಸಿದ್ದಾರೆ. ಈಗ ಹಿಟ್ಮ್ಯಾನ್ ಜಾಗದಲ್ಲಿ ಹಾರ್ದಿಕ್ ಪಾಂಡ್ಯ ದರ್ಬಾರ್ ಶುರುವಾಗಿದೆ. ಮುಂಬೈ ಇಂಡಿಯನ್ಸ್ ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡಿದೆ ಅಂದ್ರೆ ಅದಕ್ಕೆ ರೋಹಿತ್ ಶರ್ಮಾ ಮೇನ್ ರೀಸನ್. ರೋಹಿತ್ ಅಚೀವ್ ಮಾಡಿರೋದನ್ನ ನಾನು ಮುಂದಕ್ಕೆ ಕ್ಯಾರಿ ಮಾಡಬೇಕಿದೆ. ಮುಂಬೈ ಇಂಡಿಯನ್ಸ್ ನಲ್ಲಿ ನಾನು ರೋಹಿತ್ ಅಂಡರ್ನಲ್ಲೇ ಆಡಿದ್ದೆ. ಹೀಗಾಗಿ ಈಗ ಕ್ಯಾಪ್ಟನ್ ಆಗಿ ಟೀಮ್ ನ ಲೀಡ್ ಮಾಡೋಕು ರೋಹಿತ್ ಹೆಲ್ಪ್ ಮಾಡ್ತಾರೆ. ನನ್ನ ಹೆಗಲ ಮೇಲೆ ಯಾವತ್ತಿಗೂ ರೋಹಿತ್ ಕೈ ಇದ್ದೇ ಇರುತ್ತೆ ಅನ್ನೋದಾಗಿ ಹಾರ್ದಿಕ್ ಪಾಂಡ್ಯ ಸ್ಟೇಟ್ಮೆಂಟ್ ಮೇಲೆ ಕೊಟ್ಟಿದ್ರು. ಆದ್ರೆ ಪಾಂಡ್ಯ ಕೆಲ ಚಾಲೆಂಜ್ ಫೇಸ್ ಮಾಡಲೇಬೇಕಿದೆ. ಹಿಟ್ ಮ್ಯಾನ್ ಜೊತೆ ಹೆಜ್ಜೆ ಹಾಕಲೇಬೇಕು. ಹೀಗಾಗಿ ಐಪಿಎಲ್ ಮ್ಯಾಚ್ ವೇಳೆ ಗ್ರೌಂಡ್ ನಲ್ಲಿ ಇಬ್ಬರ ಕಾಂಬಿನೇಷನ್, ಇಬ್ಬರ ಬಾಡಿ ಲ್ಯಾಂಗ್ವೇಜ್ ಹೇಗಿರಬಹುದು ಅನ್ನೋದು ಸಾಕಷ್ಟು ಕುತೂಹಲ ಕೆರಳಿಸಿದೆ. ಕೇವಲ ರೋಹಿತ್ ಪಾಂಡ್ಯ ಅಂತೇನಲ್ಲ, ಮುಂಬೈ ಇಂಡಿಯನ್ಸ್ ನಲ್ಲಿರೋ ಇತರೆ ಸೀನಿಯರ್ ಪ್ಲೇಯರ್ಸ್ಗೂ ಅಷ್ಟೇ. ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆಗಿರೋದು ಸಮಾಧಾನ ಇಲ್ಲ. ಹೀಗಾಗಿ ಹಾರ್ದಿಕ್ ಅಂಡರ್ ನಲ್ಲಿ ಮುಂಬೈ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೋ ನೋಡ್ಬೇಕಿದೆ. ಇನ್ನು ಮ್ಯಾಚ್ ನಡೆಯುವಾಗ್ಲೂ ಅಷ್ಟೇ ರೋಹಿತ್ ಶರ್ಮಾ ಪರ ಘೋಷಣೆಗಳು ಕೇಳಿ ಬರೋದಂತೂ ಗ್ಯಾರಂಟಿ. ಸ್ಟೇಡಿಯಂಗೆ ಬರೋರು ಎಲ್ಲರೂ ಕೂಡ ರೋಹಿತ್ಗೆ ಸಪೋರ್ಟ್ ಮಾಡ್ತಿರ್ತಾರೆ. ಟೋಟಲಿ ಹಾರ್ದಿಕ್ ಪಾಂಡ್ಯಗೆ ಇದು ಅತ್ಯಂತ ಚಾಲೆಂಜಿಂಗ್ ಐಪಿಎಲ್ ಸೀಸನ್ ಆಗಿರಲಿದೆ. ಏನೇ ಆದ್ರೂ ಯಾವ ಹಂತದಲ್ಲೂ ಪೇಷನ್ಸ್ ಕಳೆದುಕೊಳ್ಳದೆ ಎಲ್ಲವನ್ನು ತುಂಬಾ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕಿದೆ. ತಾನು ಹೇಳಿದ ಹಾಗೆಯೇ ಆಗಬೇಕು, ಪ್ಲೇಯರ್ಗಳು ತಾನು ಹೇಳಿದಂತೆಯೇ ಕೇಳಬೇಕು ಎಂಬಂತೆ ವರ್ತಿಸಿದ್ರೆ ಪಾಂಡ್ಯ ಇನ್ನಷ್ಟು ಹೊಡೆತ ತಿನ್ನೋದು ಗ್ಯಾರಂಟಿ. ರೋಹಿತ್ ಶರ್ಮಾ ಜೊತೆಗೆ ಡಿಸ್ಕಸ್ ಮಾಡಿ ಟಿಪ್ಸ್ ಪಡ್ಕೊಂಡೇ ಹಾರ್ದಿಕ್ ಪಾಂಡ್ಯ ಟೀಮ್ನ ಲೀಡ್ ಮಾಡಬೇಕಿದೆ. ಅದರಲ್ಲೂ ಹಾರ್ದಿಕ್ ಬಗ್ಗೆ ಸಿಕ್ಕಾಪಟ್ಟೆ ಸೆಲ್ಫಿಶ್ ಆಟಗಾರ ಎಂಬ ಆಪಾದನೆ ಫ್ಯಾನ್ಸ್ ಕಡೆಯಿಂದ ಇದ್ದೇ ಇದೆ. ಒಂದು ವೇಳೆ ಮುಂಬೈ ಇಂಡಿಯನ್ಸ್ ಪರವಾಗಿ ಕೇವಲ ತನ್ನ ಕೇಂದ್ರಿತವಾಗಿ ಹಾರ್ದಿಕ್ ಯಾವುದೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ಮತ್ತೆ ಫ್ಯಾನ್ಸ್ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿಯಲ್ಲಿ ಗುಜರಾತ್ ಟೈಟಾನ್ಸ್ ತನ್ನ ಫಸ್ಟ್ ಐಪಿಎಲ್ ಟೂರ್ನಿಯಲ್ಲೇ ಚಾಂಪಿಯನ್ ಆಗಿತ್ತು. ಸೆಕೆಂಡ್ ಟೂರ್ನಿಯಲ್ಲಿ ಫೈನಲ್ಗೆ ಬಂದಿತ್ತು. ಆದರೆ ಗುಜರಾತ್ ಟೈಟಾನ್ಸ್ ನ ಸಕ್ಸಸ್ ಹಿಂದೆ ಹಾರ್ದಿಕ್ ಪಾಂಡ್ಯ ಹಿಂದೆ ಇದ್ದದ್ದು ಕೋಚ್ ಆಶೀಶ್ ನೆಹ್ರಾ. ಇದೀಗ ಗುಜರಾತ್ ಟೈಟಾನ್ಸ್ ವಿರುದ್ಧವೇ ಮೊದಲ ಪಂದ್ಯ ಹಾರ್ದಿಕ್ ಪಾಂಡ್ಯ ಫೇಸ್ ಮಾಡ್ತಿದ್ದಾರೆ. ಈ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಮತ್ತು ಇಶಾನ್ ಕಿಶನ್ ಓಪನರ್ ಆಗಿ ಕಾಣಿಸಿಕೊಳ್ಳಿದ್ದಾರೆ. ಈ ಇಬ್ಬರು ಸ್ಟಾರ್ ಆಟಗಾರರು ತಂಡಕ್ಕೆ ಬಿಗ್ ಇನ್ನಿಂಗ್ಸ್ ಕಟ್ಟುವ ಚಾನ್ಸ್ ಇದೆ. ರೋಹಿತ್ ಬಿಗ್ ಶಾಟ್ಗಳ ಮೂಲಕ ರನ್ ರೇಟ್ ಹಿಗ್ಗಿಸ್ತಾ ಸಾಗಿದ್ರೆ ಇಶಾನ್ ಕಿಶನ್ ಜವಾಬ್ದಾರಿಯುತ ಆಟವನ್ನು ಆಡಬೇಕಿದೆ. ಮಿಡ್ಲ್ ಆರ್ಡರ್ ನಲ್ಲಿ ತಿಲಕ್ ವರ್ಮಾ ಅವರು ಕಳೆದ 2 ಋತುಗಳಲ್ಲಿ 300ಕ್ಕೂ ಹೆಚ್ಚು ರನ್ ಗಳಿಸುವ ಮೂಲಕ ಭರವಸೆಯನ್ನ ಮೂಡಿಸಿದ್ರು. ಅವರನ್ನ ಹೊರತುಪಡಿಸಿ ಸೂರ್ಯಕುಮಾರ್ ಯಾದವ್, ಟಿಮ್ ಡೇವಿಡ್ ಮತ್ತು ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಬಲ ಹೆಚ್ಚಿಸಲಿದ್ದಾರೆ. ಸ್ಟಾರ್ ವೇಗಿ ಜಸ್ಪ್ರೀತ್ ಬುಮ್ರಾ ಕೂಡ ಟೀಮ್ನ ಸೇರಿಕೊಂಡಿದ್ದಾರೆ. ಇದರ ಜೊತೆಗೆ ದಕ್ಷಿಣ ಆಫ್ರಿಕಾದ ವೇಗಿ ಕ್ವೆನಾ ಮಪಾಕ ಟೀಮ್ಗೆ ಜಾಯ್ನ್ ಆಗಿದ್ದಾರೆ. ಕ್ವೆನಾ ಮಪಾಕಾಗೆ ಕೇವಲ 17 ವರ್ಷ. ಇತ್ತೀಚೆಗೆ ನಡೆದ 19 ವರ್ಷದೊಳಗಿನವರ ವಿಶ್ವಕಪ್ನಲ್ಲಿ ಮಪಾಕ ಬಂಬಟ್ ಪ್ರದರ್ಶನವನ್ನ ನೀಡಿದ್ರು. ಕ್ವೆನಾ ಮಪಾಕ ಕೂಡ ಜಸ್ಪ್ರೀತ್ ಬುಮ್ರಾ ಅವರಂತೆ ಅತ್ಯುತ್ತಮ ರ್ಯಾಕರ್ ಎಸೆಯುವುದರಲ್ಲಿ ನಿಪುಣರು. ಜೊತೆಗೆ ಚೆಂಡನ್ನ ಉತ್ತಮ ವೇಗದಲ್ಲಿ ಸ್ವಿಂಗ್ ಮಾಡ್ತಾರೆ. ಮಪಾಕ 12ನೇ ತರಗತಿ ವಿದ್ಯಾರ್ಥಿ. ಆದರೆ ಕ್ರಿಕೆಟ್ ಅಂತ ಬಂದ್ರೆ ದೈತ್ಯ ಆಟಗಾರ. ಇನ್ನು ಗುಜರಾತ್ ಟೈಟಾನ್ಸ್ ವಿಚಾರಕ್ಕೆ ಬರೋಣ. ಜಿಟಿಗೂ ಕೂಡ ಈ ಸೀಸನ್ ಆರಂಭಕ್ಕೂ ಮೊದಲೇ ಆಘಾತ ಎದುರಾಗಿದೆ. ತಂಡದ ಸ್ಟಾರ್ ಬೌಲರ್ ಮೊಹಮ್ಮದ್ ಶಮಿ ಅನುಪಸ್ಥಿತಿ ಜಿಟಿಗೆ ಎದುರಾಗಿದೆ. ಹೀಗಾಗಿ ಶಮಿ ಬದಲಿಗೆ ವೇಗದ ಬೌಲರ್ ಸಂದೀಪ್ ವಾರಿಯರ್ ಅವರನ್ನ ಜಿಟಿ ಸೆಲೆಕ್ಟ್ ಮಾಡಿಕೊಂಡಿದೆ. ಸಂದೀಪ್ 2019ರಲ್ಲಿ ಐಪಿಎಲ್ಗೆ ಎಂಟ್ರಿ ಪಡೆದಿದ್ರು. ಆದ್ರೆ ಆಡಿದ್ದು ಮಾತ್ರ ಕೇವಲ 5 ಪಂದ್ಯಗಳು ಮಾತ್ರ. ಸಂದೀಪ್ ಆಗ ಉತ್ತಮ ಫಾರ್ಮ್ ನಲ್ಲಿದ್ದರಿಂದ ಜಿಟಿ ಇವರಿಗೆ ಮಣೆ ಹಾಕಿದೆ. ಜಿಟಿ ಸಾರಥ್ಯ ವಹಿಸಿಕೊಂಡಿರೋದು ಸ್ಟಾರ್ ಬ್ಯಾಟರ್ ಶುಭ್ಮನ್ ಗಿಲ್. ಬ್ಯಾಟಿಂಗ್ ಮೂಲಕ ಫ್ಯಾನ್ಸ್ ದಿಲ್ ಗೆದ್ದಿರುವ ಗಿಲ್ ಕ್ಯಾಪ್ಟನ್ ಆಗಿ ಟೀಮ್ನ ಹೇಗೆ ಲೀಡ್ ಮಾಡ್ತಾರೆ ಅನ್ನೋದು ಕೂಡ ಚಾಲೆಂಜಿಂಗ್ ಆಗಿದೆ. ಕನ್ನಡಿಗ BR ಶರತ್ ಗುಜರಾತ್ ತಂಡಕ್ಕೆ ಸೇರಿಕೊಂಡಿದ್ದಾರೆ. ಪಾಂಡ್ಯ ಜಿಟಿಯಿಂದ ಹೋದ್ರೂ ಕೇನ್ ವಿಲಿಯಮ್ಸನ್ ಎಂಟ್ರಿಯೇ ಜಿಟಿಗೆ ಆನೆ ಬಲ ತುಂಬಿದೆ. ಜೊತೆಗೆ ರಶೀದ್ ಖಾನ್ ಸಿಡಿದ್ರೆ ಎದುರಾಳಿ ಯಾರು ಎನ್ನುವುದು ಜಿಟಿ ಲೆಕ್ಕಕ್ಕೆ ಇಟ್ಟುಕೊಳ್ಳುವ ಸಾಧ್ಯತೆ ಕಡಿಮೆ. ಎನಿವೆ, ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿಯಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತೊಮ್ಮೆ ಚಾಂಪಿಯನ್ ಆಗಬಹುದಾ? ರೋಹಿತ್ ಶರ್ಮಾ ಮತ್ತು ಪಾಂಡ್ಯ ವಿಚಾರವಾಗಿ ನಿಮ್ಮ ಒಪಿನಿಯನ್? ಬ್ಯಾಟಿಂಗ್ ನಲ್ಲಿ ಗೆದ್ದ ಗಿಲ್ ಕ್ಯಾಪ್ಟನ್ಸಿಯಲ್ಲೂ ಸೈ ಅನಿಸಿಕೊಳ್ತಾರಾ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಸುದ್ದಿಯಾನವನ್ನ ಫಾಲೋ ಮಾಡಿ. ನಮಸ್ಕಾರ.